ಗುರುಜಿ, ಲಲಿತಾ ಸಹಸ್ರನಾಮ ಸ್ತ್ರೀಯರಿಗೆ ಯಾವ ರೀತಿ ಶುಭ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಪುರುಷರು ಕೂಡ ಈ ಮಂತ್ರ ಪಠಣ ಮಾಡಬಹುದಾ? ಯಾವ ರೀತಿ ಫಲ ಸಿಗುತ್ತೆ? ವಿಶೇಷವಾಗಿ ಪುರುಷರು ಮಾಡ್ಬೋದು. ಪುರುಷರು ಸ್ತ್ರೀಯರು ಹೇಳುವಂಥ ಭೇದ ಏನಲ್ಲ, ಆದರೆ ಸ್ತ್ರೀಯರಿಗೆ ತುಂಬ ವಿಶೇಷವಾಗಿರುವಂಥದ್ದು. ಮೊದಲೆಲ್ಲ ಏನಾಗಿತ್ತು ಅಂದರೆ, ಈ ಸ್ತ್ರೀಯರೆಲ್ಲ ಮಾಡೋದಿಲ್ಲಾಗಿತ್ತು. ಪೂಜೆ ಪುನಸ್ಕಾರಗಳ ಬಗ್ಗೆ ಸ್ವಲ್ಪ ಹಿಂದೇಟು ಹಾಕ್ತಿದ್ರು. ಅವರು ದೇವರ ಸಮೀಪಕ್ಕೆ ಹೋಗಾಗಲೂ ಸ್ವಲ್ಪ ಅಂಜುತ್ತಿದ್ದರು. ಆದರೆ ಈಗ ಹಾಗಲ್ಲ, ಸ್ವಲ್ಪ ನಿಷ್ಠೆಯಿಂದ ಪೂಜೆ ಮಾಡುವವರು ಸ್ತ್ರೀಯರೇ ಅಂತ ಹೇಳ್ಬೋದು. ಗಂಡಸ್ರಿಗೆ ಪುರುಷತ್ವ ಕಡಿಮೆ ಇರ್ತದೆ ಒಂದನೇದಾಗಿ. ಇನ್ನು ಎರಡನೇದಾಗಿ, ಈ ಅರ್ಚನೆ ಇತ್ಯಾದಿಗಳನ್ನೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಪುರುಷರು ಸಹಿತವಾಗಿ ಕುಂಕುಮಾರ್ಚನೆಯನ್ನು ಮಾಡುವ ಪದ್ಧತಿ ಇದೆ, ಅಥವಾ ಪುಷ್ಪಾರ್ಚನೆ ಮಾಡ್ತಾರೆ. ಇದರೊಳಗೆ ದೇವಿ ಖಡ್ಗಮಾಲಾ ಸ್ತೋತ್ರ ಅಂತ ಒಂದು ಬರ್ತದೆ. ಈ ಲಲಿತಾ ಸಹಸ್ರನಾಮಕ್ಕೆಂದರೂ ಭಾಳ ಮುಖ್ಯವಾಗಿರುವಂಥದ್ದು ದೇವಿ ಖಡ್ಗಮಾಲಾ ಸ್ತೋತ್ರ ಹೇಳುವಂಥದ್ದು. ಆ ದೇವಿ ಖಡ್ಗಮಾಲಾ ಸ್ತೋತ್ರದಲ್ಲಿ ಓಂ ನಮಃ ತ್ರಿಪುರ ಸುಂದರಿಯೇ ನಮಃ, ಶಿರೋದೇವಿಯೇ ನಮಃ, ಶಿಖಾದೇವಿಯೇ ನಮಃ ಅಂದರೆ ಪ್ರತಿಯೊಂದು ದೇವಿಯ ಅಂಗಾಂಗಗಳಿಗೂ ಪೂಜೆ ಮಾಡುವಂತಹ ಒಂದು ಪದ್ಧತಿ ಇರುವಂಥದ್ದು. ಅದು 180 ಶಬ್ದಗಳಿಂದ ಸೇರಿರುವಂಥ ಒಂದು ಪುಸ್ತಕ ಅಂದರೆ ಪೂಜೆ. ಆ ಪೂಜೆಯನ್ನು ಮಾಡೋದ್ರಿಂದಲೂ ಸಹಿತವಾಗಿ, ಯಾಕೆಂದರೆ ಲಲಿತಾ ಸಹಸ್ರನಾಮಕ್ಕೆ ಅಂದರೆ ಭಾಳ ಟೈಮ್ ತೊಗೊಳ್ತದೆ ಹೇಳಾದರೆ ಇದನ್ನೂ ಮಾಡ್ಕೊಳ್ಬೋದು. ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಮಾಡೋದ್ರಿಂದಲೂ ಸಹಿತವಾಗಿ. ಅದನ್ನು ಯಾಕೆ ಹೇಳಿದ್ದಾರೆ ಅಂದರೆ ನೋಡಿ, ತಾದೃಶಂ ಖಡ್ಗಮಾಪ್ನೋತಿ ಏನ ಹಸ್ತಸ್ಥಿತೇನ ವೈ ಅಷ್ಟಾದಶ ಮಹಾದ್ವೀಪ ಸಮ್ರಾಟ್ ಭೋಕ್ತಾ ಭವಿಷ್ಯತಿ ಅಂತ ಹೇಳಿದಾನೆ. ಭವಿಷ್ಯತ್ ಕಾಲದಲ್ಲಿ ಎಲ್ಲ ರೀತಿಯಾದಂತಹ ಸುಖ ಸೌಖ್ಯವನ್ನು ಹೊಂದಲಿಕ್ಕಾಗಿ ಇರುವಂಥದ್ದು ಈ ಖಡ್ಗಮಾಲಾ ಸ್ತೋತ್ರ ಆಡುವಂಥದ್ದು. ತಾದೃಶಂ ಖಡ್ಗಮಾಪ್ನೋತಿ, ಇಲ್ಲಿ ಖಡ್ಗ ಅಂತಂದರೆ ಖಡ್ಗಮಾಲಾ ಸ್ತೋತ್ರ ಆಡುವಂಥದ್ದು. ಅದನ್ನು ಯಾರು ಪಠಿಸ್ತಾರೋ, ಅದನ್ನು ಯಾರು ನಿತ್ಯವೂ ಸಹಿತವಾಗಿ ಪೂಜಿಸ್ತಾರೋ ಅಂಥವರಿಗೆ ಇದು ಭವಿಷ್ಯದಲ್ಲಿ ಉತ್ತಮವಂಥ ಫಲ ಸಿಗ್ತದೆ ಹೇಳುವಂಥದ್ದು. ಈ ಭವಿಷ್ಯೋತ್ತರ ಪುರಾಣದಲ್ಲೇ ಹೇಳಿರುವಂಥದ್ದು ಈ ಲಲಿತಾ ಸಹಸ್ರನಾಮ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ಅದನ್ನು ವಿಶೇಷವಾಗಿ ದೇವಿಯನ್ನು ಪೂಜೆ ಮಾಡುವಂತಹ ಪದ್ಧತಿ ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ, ಆನಂತರ ಲಲಿತಾ ತ್ರಿಶತಿ ಈ ರೀತಿಯಲ್ಲಿ ಬರುವಂಥದ್ದು. ಸಾಮಾನ್ಯವಾಗಿ ನೈವೇದ್ಯದ ಬಗ್ಗೆ ಒಂದು ಅನುಮಾನ ಯಾವಾಗಲೂ ಇರುತ್ತೆ. ಅಂದರೆ ಈ ವರ್ಷ ಯಾವ ನೈವೇದ್ಯಗಳನ್ನು ದೇವರಿಗೆ ನಾವು ಸಲ್ಲಿಸಿದ್ದೀವೋ ಮುಂದಿನ ವರ್ಷ ಕೂಡ ಅದಕ್ಕೆ ತೊಂದರೆಯಾಗದೇ ಇರೋ ಹಾಗೆ, ಈಗ ಕರ್ಬೂಜಿನ ಪಾಯಸ ಆದರೆ ಕರ್ಬೂಜಿನ ಪಾಯಸವನ್ನೇ ಮುಂದಿನ ವರ್ಷ ಕೂಡ ಇಡಬೇಕು, ಅದು ಇಲ್ಲ ಅಂದರೆ ಅದು ತೊಂದರೆ ಆಗುತ್ತೆ ಅನ್ನೋ ಒಂದು ಮಾತಿದೆ. ಖಂಡಿತವಾಗಿಯೂ ನಾವು ಕೊರತೆ ಮಾಡಬಾರ್ದು. ಅಂದರೆ ಈ ವರ್ಷ ಏನು ಮಾಡಿದ್ದೇವೆ ಇದಕ್ಕಿಂತಲೂ ಸ್ವಲ್ಪ ಅಧಿಕವಾಗಿ ಮಾಡಬೇಕು, ಪ್ರತಿ ವರ್ಷವೂ ಸ್ವಲ್ಪ ಜಾಸ್ತಿಯಾಗಿ ಮಾಡ್ತಾ ಹೋಗಬೇಕು, ಅಥವಾ ಅಷ್ಟನ್ನಾದರೂ ಮಾಡಬೇಕು. ಈ ಪೂಜೆ ಪುನಸ್ಕಾರಗಳನ್ನು ಕೊರತೆ ಮಾಡಲಿಕ್ಕೆ ಹೋಗಬಾರ್ದು ಅಂತ. ಇನ್ನು ಇಲ್ಲಿ ಪುಷ್ಪದಿಂದ ನಾವು ಪೂಜೆ ಮಾಡುವಾಗ ಕೆಲವು ಯಥಾಶಕ್ತಿಯಾಗಿ ಹಾಕ್ಬೋದು, ಕೆಲವು ಏನಂದರೆ ಮಾಲೆಯನ್ನು ಹಾಕಿ ಪೂಜೆಯನ್ನು ಮಾಡುವಂತಹ ಪದ್ಧತಿ ಇದೆ. ಸಾಧಾರಣವಾಗಿ ಈ ದೇವತೆಗಳೆಲ್ಲರೂ ಸಹಿತವಾಗಿ ಪುಷ್ಪ ಪ್ರಿಯರು ಹೌದು, ಪುಷ್ಪ ಮಾಲಿಕಾ ಪ್ರಿಯರು ಹೌದು. ಅದನ್ನು ಮಾಲೆಯನ್ನು ಹಾಕಿ ಪೂಜೆಯನ್ನು ಮಾಡುವಂತಹ ಪದ್ಧತಿ, ಅಲ್ಲಿ ಪುಷ್ಪ ಮಾಲೆಗೆ ಮಂತ್ರಗಳೆಲ್ಲ ಸಾಕಷ್ಟಿದ್ದಾವೆ, ಆ ಮಂತ್ರಗಳಿಂದಲೇ ಪೂಜೆಯನ್ನು ಮಾಡ್ತಾರೆ. ಅಲ್ಲ, ಇವಾಗ ನೈವೇದ್ಯ ಬದಲಾವಣೆಯಿಂದ ಏನಾದರೂ ತೊಂದರೆ ಆಗುತ್ತೆ? ಇವಾಗ ಹೇಳ್ತಿರ್ತಾರೆ ಅನ್ನ ಪಾಯಸನೂ ಇಡಬಹುದು, ಜೊತೆಗೆ ಕರ್ಬೂಜ ಪಾಯಸನೂ ಇಡಬಹುದು. ಇವತ್ತು ಈ ವರ್ಷ ಅನ್ನ ಪಾಯಸ ಇಟ್ಟು ಮುಂದಿನ ವರ್ಷ ಕರ್ಬೂಜಿನ ಪಾಯಸ ಇಡೋದ್ರಿಂದ ಅಪಚಾರವಾಗಬಹುದು. ಈಗ ಪ್ರಕೃತಿಯಲ್ಲಿ ಕೆಲವೊಂದು ಏನಾಗುತ್ತದೆ ಅಂದರೆ, ಎಲ್ಲ ಸಂದರ್ಭದಲ್ಲೂ ಈ ಕರ್ಬೂಜ ಸಿಗ್ತದೆ ಅಂತಲ್ಲ. ಇವತ್ತು ಸಿಗ್ಬೋದು, ಮಾರ್ಕೆಟ್ನಲ್ಲಿ ಸಿಗ್ಬೋದು, ನಾಳೆ ಸಿಗದೇನೂ ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಮಗೆ ಇದ್ದದ್ರಲ್ಲೇ ತೃಪ್ತಿಪಡಿಸುವಂತಹ ಅದು ದೇವತೆಗಳು ನಿತ್ಯ ತೃಪ್ತರು. ನನಗೆ ಅದನ್ನೇ ಕೊಡಿ ಇದನ್ನೇ ಕೊಡಿ ಯಾವಾಗಲೂ ಕೇಳೋದಿಲ್ಲ. ನಮ್ಮ ಭಕ್ತಿಗೆ ತೃಪ್ತಿಯಲ್ಲಿ ನಾವು ಏನು ಭಕ್ತಿಯಿಂದ ಮಾಡ್ತೇವೆ ಅಲ್ಲಿ ಶ್ರದ್ಧಾಂಗ್ ಕಾಮಸ್ಯ ಮಾತರಂ ಅಂತ ಹೇಳಿದ್ದಾರೆ. ನಾವು ಮಾಡುವಂತಹ ಉದ್ದೇಶಕ್ಕೆ ಶ್ರದ್ಧೆ ಸರಿಯಾಗಿದೆ ಹೇಳಾದರೆ ಅದು ತೃಪ್ತಿ ಆಗ್ತದೆ, ತಾಯಿ ತೃಪ್ತಿ ಆಗ್ತಾಳೆ ಹೇಳುವಂಥದ್ದು. ಒಮ್ಮೆ ಕೊಡದಿದ್ದಲ್ಲಿ ಸ್ವಪ್ನ ರೂಪದಲ್ಲಿ ದೃಷ್ಟಾಂತ ಆಗುವುದೆಲ್ಲ ಸಾಕಷ್ಟು ನಾವು ಕೇಳಿದ್ದೇವೆ. ಸ್ವಪ್ನದಲ್ಲಿ ಬಂದು ಹೇಳ್ತು, ಆಗ ಮಾಡ್ತು, ಹೀಗಾಯಿತು. ನಮ್ಮ ಪುರಾಣ ಅಂತರ್ಗತವಾಗಿ ಆ ಚಾರುಮತಿ ಕಥೆ ಇವೆಲ್ಲ ಬರ್ತದೆ. ಅದು ಕಾರಣ ಯಾಕೆಂತಂದರೆ ಈ ರೀತಿಯಲ್ಲಿ ಮಾಡಿದರೆ ನಿನಗೆ ಒಳ್ಳೆಯದಾಗ್ತದೆ ಹೇಳಿ ತೋರಿಸ್ತದೆ ಅಷ್ಟೇ. ಇವೆಲ್ಲ ಪುರಾಣಗಳು ಎಲ್ಲ ಏನು ಅಂತಂದರೆ ಈ ರೀತಿಯಲ್ಲಿ ಮಾಡಿಕೊಳ್ಳಿ, ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು ಅಂತ ತೋರಿಸ್ತವೆ. ಆ ಮಾಡೋದು ಬಿಡೋದು ಇವನ ಶ್ರದ್ಧೆಗೆ ತಕ್ಕದ್ದಾಗಿರ್ತದೆ. ನಾವು ಮಾಡುವಂತಹ ಶ್ರದ್ಧೆ ಸರಿಯಾಗಿದೆ ಹೇಳಿದ್ರೆ ಪೂಜೆ ಸರಿಯಾಗ್ತದೆ, ದೇವತಾ ಅನುಗ್ರಹ ಸರಿಯಾಗ್ತದೆ. ಕಾತ್ಯಾಯಿನಿ ದೇವಿಯ ಆರಾಧನೆಯ ಮಹತ್ವನ ತಿಳಿಸ್ಕೊಡ್ತೀರಾ ಗುರುಜಿ, ಧನ್ಯವಾದ. ನಮಸ್ಕಾರಗಳು. ವೀಕ್ಷಕರೇ, ಕಾತ್ಯಾಯಿನಿ ದೇವಿಯ ಆರಾಧನೆಯಿಂದಾಗಿ ಮಕ್ಕಳ ಸರ್ವ ರೋಗಗಳು ನಿವಾರಣೆಯಾಗುತ್ತೆ, ಜೊತೆಗೆ ಅವಿವಾಹಿತರಿಗೆ ವಿವಾಹವಾಗುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಶುಭವಾಗಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.